ಹಾಸನದಲ್ಲಿ ಟ್ರಕ್ ದುರಂತ ನಡೆದು 3 ದಿನವಾಯಿತು. ಇನ್ನೂ ಕೂಡ ಕಣ್ಣೀರು ನಿಂತಿಲ್ಲ. ಕುಟುಂಬಸ್ಥರಿಗೆ ಎಷ್ಟೇ ಸಮಾಧಾನ ಮಾಡಿದ್ರೂ ನೋವು ಮರೆಸೋದಕ್ಕಾಗ್ತಿಲ್ಲ. ಇದೇ ಹೊತ್ತಲ್ಲಿ ಪರಿಹಾರದ ಪಾಲಿಟಿಕ್ಸ್ ಕೂಡ ಜೋರಾಗಿ ನಡೀತಿದೆ. ಕೇರಳಕ್ಕೆ ಕೊಡಕ್ಕೆ ದುಡ್ಡಿದೆ, ನಮ್ಮಲ್ಲಿ ಗಾಯಗೊಂಡವರಿಗೆ ನಮ್ಮಲ್ಲಿ ಕಾಂಪನ್ಸೇಷನ್ ಕೊಡಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ. ತೀರೋಗಿರುವ 10 ಜನಕ್ಕೂ 1 ಲಕ್ಷ ರೂಪಾಯಿನ ಹೊಣೆಗಾರಿಕೆ ಹೊತ್ತುಕೊಂಡಿದ್ದೇನೆ. ಹಾಸನದಲ್ಲಿ ನಡೆದ ಘನಘೋರ ದುರಂತದ ಕರಾಳ ನೆನಪು ಇನ್ನೂ ಹಚ್ಚ ಹಸಿರಾಗೇ ಇದೆ. ಮಕ್ಕಳನ್ನ ಕಳ್ಕೊಂಡ ಹೆತ್ತವರ ಆಕ್ರಂದನ ಇನ್ನೂ ನಿಂತಿಲ್ಲ. ಅತ್ತು ಕಣ್ಣೀರೇ ಬತ್ತಿ ಹೋಗಿವೆ. ಓದೋದಕ್ಕೆ ಅಂತ ಹೋದವರು ಅಲ್ಲೇ ಸಾವಿನ ಮನೆ ಸೇರಿದ್ದಾರೆ. ಹೀಗಾಗಿ ಯಾರು ಎಷ್ಟೇ ಸಾಂತ್ವನ ಹೇಳಿದ್ರೂ ಹೆತ್ತ ಕರುಳ ನೋವು ಕಮ್ಮಿ ಆಗ್ತಿಲ್ಲ. ಇನ್ಯಾವತ್ತೂ ಮಕ್ಕಳ ಮುಖ ನೋಡೋದಕ್ಕಾಗಲ್ಲ ಅನ್ನೋ ನೋವು ಬಿಟ್ಟೂ ಬಿಡದೆ ಕಾಡ್ತಿದ್ದು ಕಣ್ಣೀರಲ್ಲಿ ಕೈ ತೊಳೆಯುತ್ತಿದ್ದಾರೆ. ಹಾಸನದಲ್ಲಿ ಸಂಭವಿಸಿದ ಟ್ರಕ್ ದುರಂತದ ಬಳಿಕ ಅದೆಷ್ಟೋ ಜನನಾಯಕರು ಬಂದು ಹೋದ್ರು. ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು. ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಎಲ್ಲ ಕುಟುಂಬಕ್ಕೂ ಧೈರ್ಯ ತುಂಬಿದ್ದಾರೆ. 93ನೇ ಈ ವಯಸ್ಸಿನಲ್ಲೂ ಎಲ್ಲರ ಮನೆಗೋಗಿ ಸಾಂತ್ವನ ಹೇಳಿದ್ದಾರೆ. ಮುತ್ತಿಗೆ ಹಿರೇಹಳ್ಳಿಯ PU ವಿದ್ಯಾರ್ಥಿ ಗೋಕುಲ್ ಮನೆಗೆ HDD ಹೋಗ್ತಿದ್ದಂತೆ ಹೆತ್ತವರ ಕಣ್ಣೀರ ಕಟ್ಟೆಯೇ ಒಡೆದೋಯ್ತು. ದೇವೇಗೌಡರ ಮುಂದೆ ಕಾಡಿ ಬೇಡಿದ್ದಾರೆ. ನಾವು ಕಸ ಗುಡಿಸ್ಕೊಂಡು ನನ್ನ ಮಗನ ಹಂಗೆಲ್ಲ ಕನ್ಸು ಕಟ್ಕೊಂಡಿದ್ದೆ, ನಾನು ಹಂಗೆ ಮಾಡ್ಬೇಕು ಅಮ್ಮ, ನಾನು ಇಂಜಿನಿಯರಿಂಗ್ ಮಾಡಿ ನೀನು ಇನ್ನೊಂದು 3 ವರ್ಷ ಕೆಲಸ ಮಾಡಮ್ಮ, ಅಮ್ಮನ ಅಪ್ಪನ ನಾನು ಚೆನ್ನಾಗಿ ನೋಡ್ಕೊಂತೀನಿ, ಇಂಜಿನಿಯರಿಂಗ್ ಮುಗಿಸಿ ನಾನು 1 ಲಕ್ಷ ಸಂಬಳ ತರ ನಾನು ಓದ್ತೀನಿ ಕಣಮ್ಮ, ದಯವಿಟ್ಟು 1 ಲಕ್ಷ ಕೊಟ್ಟು. ನಮ್ಮ ಅಣ್ಣನು ಹ್ಯಾಂಡಿಕ್ಯಾಪ್ಟು, ನನ್ನ ತಮ್ಮ ಹ್ಯಾಂಡಿಕ್ಯಾಪ್ಟು, ನಮ್ಮ ಜೀವನ ಕಷ್ಟದಲ್ಲೇ ಬಂದಿದೆ. ಅವ್ರನ್ನೆಲ್ಲ ಸಾಕಿ ಎಲ್ಲ ನೋಡಿ ಪ್ರತಿಯೊಂದು ಎಲ್ಲನೂ ಮಾಡಿ ಬೆಳಿಗ್ಗೆ ಎದ್ರೆ ಸಂಜೆ ಆದರೂ ಅವ್ರನ್ನ ಎಲ್ಲನೂ ತೊಳೆದು ನಾನು ಮಾಡಿದೆ. ಎಲ್ಲನೂ ದೇವರು ಒಂದು ಸ್ಥಾನಕ್ಕೆ ತಲುಪಿಸಿದ್ದೆ. ಅಷ್ಟೊತ್ತಲ್ಲಿ ನನ್ನ ಮಗನ್ನೇ ಕಿತ್ಕೊಬಿಟ್ಟ ದೇವರು. ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳಿದ HDD JDS ಪಕ್ಷದಿಂದ ಪರಿಹಾರ ನೀಡಿದ್ದಾರೆ. ಮೃತರ ಕುಟುಂಬಕ್ಕೆ ತಲಾ 1 ಲಕ್ಷ ರೂಪಾಯಿ ಹಾಗೂ ಗಾಯಾಳುಗಳಿಗೆ 25,000 ಪರಿಹಾರ ನೀಡಿದ್ದಾರೆ. ತೀರೋಗಿರುವ 10 ಜನಕ್ಕೂ 1 ಲಕ್ಷ ರೂಪಾಯಿನ ನಮ್ಮ ಪಕ್ಷದ ವತಿಯಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಏನು ಹೇಳೋದ್ರು ಅದರಿಂದ ನಾವು ಪಕ್ಷದಲ್ಲಿ ಹಣ ಇರಲಿ ಹಣ ಇಲ್ಲದೆ ಇರಲಿ ಅದು ನನ್ನ ಜವಾಬ್ದಾರಿ. ನಾನು ಆ ಹೊಣೆಗಾರಿಕೆ ಹೊತ್ಕೊಂಡಿದ್ದೇನೆ. ಇವತ್ತು ನಿಮ್ಮ ಮುಂದೆ ತಿಳಿಸ್ತಾ ಇದ್ದೇನೆ. ಮೊಸಳೆ ಹೊಸಳ್ಳಿ ಜಂಕ್ಷನ್ನಲ್ಲಿ ರೋಡ್ ಹಂಪ್ಸ್ ಇಲ್ಲದೆ ಇದ್ದಿದ್ರಿಂದಲೇ ಈ ಅನಾಹುತ ಸಂಭವಿಸಿದ್ದು ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ರು. ಇದರಿಂದ ಎಚ್ಚೆತ್ತ ಅಧಿಕಾರಿಗಳು ಹಂಪ್ಸ್ ಅಳವಡಿಸಿದ್ದಾರೆ. ಅವ್ರು ಹೇಳಿದ್ದು ಇದು ಹೈವೇ ರೋಡ್ ಹಾಕಕ್ಕೆ ಬರಲ್ಲ ಅಂತೇಳಿ. ಈಗ 10 ಜನ ಪ್ರಾಣ ಹೋದ್ಮೇಲೆ ಹಾಕಿದ್ದಾರೆ. ನಾವು ಧನ್ಯವಾದ ಹೇಳ್ತೀವಿ ಇಲಾಖೆಗೆ. ಸೊ ನಮ್ಮ ಮೊಸಳೆ ಹೊಸಳಿಗೆ ಹಾಕ್ತೀವಿ ಸರ್. ಹೈವೇ ರೋಡ್ ಇರೋದ್ರಿಂದ ಅಲ್ಲಿ ಮುಂದಿನಿಂದ ಜಾಗ ಇದೆ. ಒಂದು ಫ್ಲೈಓವರ್ ಕೊಟ್ರೆ, ಜೊತೆಲ್ಲ ಅಂದ್ರೆ ಒಂದು ಸರ್ವಿಸ್ ರೋಡ್ ಕೊಟ್ರೆ ಇದು ತುಂಬಾ ಅನುಕೂಲ ಆಗ್ತದೆ. ಕೈ ಕಮಲ ಮಧ್ಯೆ ಜೋರಾಯಿತು ಪರಿಹಾರ ಕದನ. ಟ್ರಕ್ ದುರಂತದಲ್ಲಿ 10 ಮಂದಿ ಸಾವನ್ನಪ್ಪಿದ ಬೆನ್ನಲ್ಲೇ ಪರಿಹಾರ ಪಾಲಿಟಿಕ್ಸ್ ಜೋರಾಗಿದೆ. ಎಲ್ಲಾ ಮೃತರ ಕುಟುಂಬಕ್ಕೆ ತಲಾ 5 ಲಕ್ಷ ರೂಪಾಯಿ ನೀಡೋದಾಗಿ CM ಸಿದ್ದರಾಮಯ್ಯ ಘೋಷಣೆ ಮಾಡಿದ್ರು. ಇದಕ್ಕೆ ಕಮಲ ನಾಯಕರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಹಿಮಾಚಲ ಪ್ರದೇಶಕ್ಕೆ ರಾಜ್ಯ ಸರ್ಕಾರ ಸಹಾಯದ ಹಸ್ತ ನೀಡಿದೆ. ಭೀಕರ ಪ್ರವಾಹಕ್ಕೆ ತುತ್ತಾಗಿದ್ದ ಹಿಮಾಚಲ ಪ್ರದೇಶಕ್ಕೆ 5 ಕೋಟಿ ಹಣದ ನೆರವನ್ನ ಸಿದ್ದು ಸರ್ಕಾರ ನೀಡಿದೆ. ಹಿಮಾಚಲ ಪ್ರದೇಶದ CM ಸುಖವಿಂದರ್ ಸಿಂಗ್ಗೆ ಪತ್ರ ಬರೆದ CM ಸಿದ್ದರಾಮಯ್ಯ 5 ಕೋಟಿ ನೀಡುವ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಇದು ಕಮಲ ನಾಯಕರನ್ನ ಕೆರಳಿಸಿದ್ದು. ಬೇರೆ ಬೇರೆ ಪ್ರಕರಣಗಳಲ್ಲಿ ಇದೇ CM ಸಿದ್ದರಾಮಯ್ಯ ಹೆಚ್ಚಿನ ಪರಿಹಾರ ಕೊಟ್ಟಿದ್ದಾರೆ, ಈಗ್ಯಾಕೆ ನೀಡ್ತಿಲ್ಲ ಅಂತ ಸಂಸದ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದ್ರು. ಇದಕ್ಕೆ ಧ್ವನಿಗೂಡಿಸಿದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕೇರಳದಲ್ಲೇ ಆನೆ ತುಳಿದು ಸತ್ತವರಿಗೂ ಪರಿಹಾರ ಕೊಡ್ತಾರೆ, ನಮ್ಮವರಿಗೆ ಕೊಡಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಇವತ್ತು ಮುಖ್ಯಮಂತ್ರಿಗಳ ಮಾತು, ನಿನ್ಗೆ ಕಾಂಪನ್ಸೇಷನ್ ಕೊಡಕ್ಕಾಗಲ್ಲ, ಪರಿಹಾರ ಕೊಡಕ್ಕಾಗಲ್ಲ ತಾನೆ, ಸರ್ಕಾರ ಬಿಟ್ಟು ಹೋಗಿ. ಯಾರೋ ಬರ್ತಾರೆ ನಡೆಸ್ತಾರೆ. ಬಿಜೆಪಿ ಅವರು ಪರಿಹಾರ ಕೊಡ್ಬೇಕಂದ್ರೆ ಅವರು ಸ್ವಂತವಾಗಿ ಎಷ್ಟು ಕೊಡ್ತಾರೆ. ಆದ್ರೆ ನೀವ್ಯಾಕೆ ಸರ್ಕಾರ ನಡೆಸ್ತಿದ್ದೀರಿ? ನಿಮ್ಮ ಬೊಕ್ಕಸೆ ಯಾಕಿದೆ? ದುಡ್ಡು ಕೊಟ್ಟು ಮಾತಾಡ್ಬೇಕು. ನಿಮ್ಗೆ ಕೇರಳಕ್ಕೆ ಕೊಡಕ್ಕೆ ದುಡ್ಡಿದೆ, ವಯನಾಡಿಗೆ ಕೊಡಕ್ಕೆ ದುಡ್ಡಿದೆ, ಅಲ್ಲಿ ಸತ್ತವರಿಗೆ ಕೊಡಕ್ಕೆ ದುಡ್ಡಿದೆ, ನಮ್ಮಲ್ಲಿ ಗಾಯಗೊಂಡವರಿಗೆ ನಮ್ಮಲ್ಲಿ ಕಾಂಪನ್ಸೇಷನ್ ಕೊಡಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ. ಇದು ಮುಖ್ಯಮಂತ್ರಿಗಳ ನೀತಿ. ಇಂಥ ಒಂದು ಹಿಂದೂ ವಿರೋಧಿ ಸರ್ಕಾರ. ಹಿಂದೆ ಹಲವಾರು ಪ್ರಕರಣಗಳಲ್ಲಿ ಇದೇ ಮುಖ್ಯಮಂತ್ರಿಗಳು ದೊಡ್ಡ ಪ್ರಮಾಣದ ಪರಿಹಾರವನ್ನು ಕೊಟ್ಟಿದ್ದಾರೆ. ಇದು ಅಮಾಯಕರು, ಏನು ಸಂಬಂಧ ಇಲ್ಲದವರು, ಕಾನೂನು ನಿಯಮಗಳನ್ನು ಮೀರಿ ಅವನು ಬಂದು ಹೊಡೆದಿರೋದು,
ಎಲ್ಲ ಯುವಕರು ಅವರ ಕಷ್ಟದಲ್ಲಿದ್ದಾರೆ, ಅದೆಲ್ಲ ನೋಡಿಕೊಂಡು ಹೆಚ್ಚು ಪರಿಹಾರವನ್ನು, ದಾಖಲೆ ಪ್ರಮಾಣವಾದ ಪರಿಹಾರವನ್ನು ಮುಖ್ಯಮಂತ್ರಿಗಳು ಕೊಡಬೇಕು. ನಮ್ಮ ಹಾಸನದಲ್ಲಿ ತೀರೋಗಿರೋರನ್ನು ಕೇರಳದವರು ಅಂದ್ಕೊಳ್ಳಿ, ಹಿಮಾಚಲ್ ಪ್ರದೇಶವರು ಅಂದ್ಕೊಂಡು ನಮ್ಮ ರಾಜ್ಯದಲ್ಲಿರೋಂಥ ನಮ್ಮ ಹಾಸನ ಜಿಲ್ಲೆಯ ಯುವಕರು ಕುಟುಂಬಕ್ಕೆ ಜೀವ ಕಳ್ಕೊಂಡಿರೋಂಥವ್ರಿಗೂ ಅವ್ರನ್ನೂ ಕೇರಳದವ್ರು ಅಂದ್ಕೊಂಡು ಅವ್ರಿಗೂ ದುಡ್ಡು ಕೊಟ್ಬಿಡ್ಲಿ ಅಂತ. ಅದರಲ್ಲೂ ವಿಶೇಷವಾಗಿ ಯಾವುದದು ವಯನಾಡವ್ರು ಅಂದ್ಕೋಬೇಕು, ವಯನಾಡು ಅಂದ್ಕೊಂಡು ಕನ್ನೂರವರು ವಯನಾಡವ್ರು ಅಂದ್ಕೊಂಡು ದಯವಿಟ್ಟು ಕೊಟ್ಬಿಡಿ. ಇನ್ನು ದುರಂತಕ್ಕೆ ಕಾರಣನಾದ ಟ್ರಕ್ ಚಾಲಕ ಭುವನೇಶ್ ಸ್ಥಿತಿಯೂ ಗಂಭೀರವಾಗಿದೆ. ಹೃದಯ ಸಂಬಂಧಿ ಸಮಸ್ಯೆ ಹಿನ್ನೆಲೆ ಹಾಸನದ ಹಿಮ್ಸ್ನಿಂದ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ದಾರೆ. ಒಟ್ನಲ್ಲಿ ಟ್ರಕ್ ಚಾಲಕನ ಒಂದೇ ಒಂದು ಕ್ಷಣದ ಎಡವಟ್ಟು 10 ಜನರನ್ನ ಬಲಿ ಪಡೆದಿದ್ದು ಮಾತ್ರ ದುರಂತ. ಕೃಷ್ಣ ಇಬ್ಬೀಡು, ನ್ಯೂಸ್ 18 ಹಾಸನ. ಆಕೆ ಮಾತಲ್ಲೇ ಮೋಡಿ ಮಾಡ್ತಿದ್ದ ಕಿಲಾಡಿ. ಜನನ ಪ್ರಮಾಣ ಪತ್ರ ಮಾಡಿಸೋದಕ್ಕೆ ಬಂದವರಿಗೆ ಮಂಕಬೂದಿ ಎರಚಿದವಳು ಮಗುವನ್ನೇ ಕದ್ದು ಎಸ್ಕೇಪ್ ಆಗಿದ್ಲು. ಸಿಸಿಟಿವಿ ಜಾಡು ಹಿಡಿದ ಪೊಲೀಸರು ಕಿಲಾಡಿ ಆಂಟಿಯನ್ನ ಲಾಕ್ ಮಾಡಿದ್ದಾರೆ. ಜನನ ಪ್ರಮಾಣ ಪತ್ರ ಮಾಡಿಸ್ತೀನಿ ಅಂದ್ಲು ಆಂಟಿ. ಬೆಣ್ಣೆಯಂತೆ ಮಾತಾಡಿ ಮಗುವನ್ನೇ ಕದ್ದೊಯ್ದ ಕಿಲಾಡಿ. ಈ ಕಲಿಗಾಲದಲ್ಲಿ ಗೊತ್ತು ಪರಿಚಯ ಇದ್ದವರನ್ನೇ ನಂಬೋದು ಕಷ್ಟ. ಅಂಥದ್ರಲ್ಲಿ ಒಂದೇ ದಿನದಲ್ಲಿ ಪರಿಚಯವಾದವರನ್ನ ನಂಬಿ ಹಸುಗೂಸನ್ನ ಕೈಗಿಟ್ರೆ ಹೇಗೆ ಹೇಳಿ? ಬೆಣ್ಣೆಯಂತೆ ಮಾತಾಡಿದವಳು ಹಸುಗೂಸನ್ನೇ ಕದ್ದು ಎಸ್ಕೇಪ್ ಆಗಿದ್ಲು. ಜನನ ಪ್ರಮಾಣ ಪತ್ರ ಮಾಡಿಸಿಕೊಡ್ತೀನಿ ಬನ್ನಿ ಅಂತ ಕರ್ಕೊಂಡು ಹೋದವಳು ಮಗುವನ್ನ ಕದ್ದು ಸಿಕ್ಕಷ್ಟು ಕಾಸಿಗೆ ಮಾರಿಕೊಂಡಿದ್ಲು. ಹೆತ್ತವಳು ಮಾಡ್ತಿದ್ದ ಮನೆಹಾಳ ಕೆಲಸವನ್ನ ಮಗಳೂ ಮಾಡೋದಕ್ಕೆ ಹೋಗಿ ಲಾಕ್ ಆಗಿದ್ದಾಳೆ. ಮಗು ಎತ್ಕೊಂಡು ಹೇಗೆ ರಾಜಾರೋಷವಾಗಿ ಹೋಗ್ತಿದ್ದಾಳು ನೋಡಿ. ಹೆತ್ತ ತಾಯಿ ಕೂಡ ಇಷ್ಟು ಧೈರ್ಯವಾಗಿ, ಇಷ್ಟು ಬಿಂದಾಸಾಗಿ ಓಡಾಡಲ್ವೇನೋ. ಇವಳೇ ಈ ಸ್ಟೋರಿಯ ಖತರ್ನಾಕ್ ಕಿಲಾಡಿ ಆಂಟಿ. ಬಳ್ಳಾರಿ ತಾಲೂಕು ಬೆಣಕಲ ಗ್ರಾಮದ ಶ್ರೀದೇವಿ ಅನ್ನೋರಿಗೆ ಜುಲೈ 28ರಂದು ಮಗು ಜನಿಸಿತು. ಆ ಮಗುವಿನ ಜನನ ಪ್ರಮಾಣ ಪತ್ರಕ್ಕಾಗಿ ಕಳೆದ ಶುಕ್ರವಾರ ಜಿಲ್ಲಾಸ್ಪತ್ರೆಗೆ ಬಂದಿದ್ರು. ಆಗಲೇ ಈ ಶಮೀಂ ಅನ್ನೋ ಮಹಿಳೆಯ ಪರಿಚಯವಾಗಿತ್ತು. ಇಲ್ಲಿ ಜನನ ಪ್ರಮಾಣ ಪತ್ರ ಕೊಡಲ್ಲ, ಮಹಾನಗರ ಪಾಲಿಕೆಯಲ್ಲಿ ಕೊಡ್ತಾರೆ, ನಾನೇ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಶ್ರೀದೇವಿ ಹಾಗೂ ಅವರ ತಾಯಿಯನ್ನ ಕರ್ಕೊಂಡು ಹೋಗಿದ್ಲು. ಮಾತಲ್ಲೇ ಮೋಡಿ ಮಾಡಿದವಳು 2-3 ಗಂಟೆಯಲ್ಲೇ ವಿಶ್ವಾಸ ಗಳಿಸಿದ್ಲು. ಹೀಗಾಗಿಯೇ ಶೌಚಾಲಯಕ್ಕೆ ಹೋಗುವಾಗ ಮಗುವನ್ನ ಶಮೀಂ ಕೈಗೆ ಕೊಟ್ಟು ಹೋಗಿದ್ರು. ಇದೇ ಪಕ್ಕಾ ಟೈಮ್ ಅಂದ್ಕೊಂಡವಳು ಒಂದು ಕ್ಷಣವೂ ಯೋಚನೆ ಮಾಡದೆ ಮಗು ಎತ್ಕೊಂಡು ಎಸ್ಕೇಪ್ ಆಗಿದ್ಲು. ನಮ್ ಬಗ್ಲಿ ಬಂದು ಒಬ್ಬ ಅಮ್ಮ ಕೂತ್ಕೊಂಡ್ರು, ಸುದ್ದಿ ಹೇಳಿದ್ಲು. ಸ್ವಲ್ಪ ಹೇಳಿದ್ರೆ ನಾನು ಅದೇ ಡೇಟ್ ಆಫ್ ಬರ್ತಿ ಬಂದಿದ್ದೀನಿ, ಇಲ್ಲಿ ಕೊಡೋ ಲೇಟ್ ಆಗ್ತದೆ, ಅಲ್ಲಿಗೆ ಹೋಗೋಣ ಬರ್ರಿ ಮುನ್ಸಿಪಾಲಿಟಿಗೆ ಅಂತ. ಅದಕ್ಕೋಸ್ಕರ ಹಿಂದೆ ಹೋದ್ಮಾಗ ಸ್ವಲ್ಪ ಮುಂದಕ್ಕೆ ಹೋದ್ವಿ. ಎಲ್ಲ ಇದು ಪೈಪರ್ ತಂದು ಅದು ಎಲ್ಲ ಆಧಾರ್ ಕಾರ್ಡ್ ಎಲ್ಲ ತಗೊಂಡ್ಲು ಅಂತ ಬರ್ಕೊಂಡ್ಲು. ಮತ್ತೆ ಅಲ್ಲಿ ಟೋಕನ್ ಕೊಡ್ತಾರ, ಅಲ್ಲಿಗೆ ಹೋಗೋಣ, ನಿಮ್ಮ ಮಮ್ಮಿ ಇಲ್ಲೇ ಇರ್ಲಂಗ. ನನಗೇನೋ ಸ್ವಲ್ಪ ಮನುಷ್ಯರು ಸಮಾಧಾನ ಆಗ್ಲಿಲ್ಲ. ಅಕ್ಕ ಸ್ವಲ್ಪ ಇಡ್ಕೊಡ್ರಿ ಹಿಂಗ ಅಂತ ಹೇಳಿ ಕೊಟ್ಟಿನಿ. ಸ್ವಲ್ಪ ಮುಂದಕ್ಕೆ ಹೋಗೋದಕ್ಕೆ ಪರಾರ. ಮಗು ಎತ್ಕೊಂಡು ಮನೆ ಸೇರಿದ್ದ ಶಮೀಂ ಗಂಡನ ಜೊತೆ ಸೇರ್ಕೊಂಡು ತೋರಣಗಲ್ನಲ್ಲಿ ತಾಯತ ಕಟ್ಟು ಭಾಷಾ ಅನ್ನೋನಿಗೆ ಕೊಟ್ಟು ಮಾರಾಟ ಮಾಡಿದ್ಲು. ಮಕ್ಕಳಿಲ್ಲದ ಬಸವರಾಜ್ ಕುಟುಂಬಕ್ಕೆ ಮಗು ಕೊಟ್ಟು ಕಂತೆ ಹಣ ಇಸ್ಕೊಂಡಿದ್ರು. ಆದರೆ ಸಿಸಿಟಿವಿ ಆಧರಿಸಿ ತನಿಖೆಗಿಳಿದ ಬ್ರೂಸ್ಪೇಟೆ ಠಾಣೆ ಪೊಲೀಸರು ಕಿಲಾಡಿ ಆಂಟಿಗೆ ಖೆಡ್ಡ ತೋಡಿದ್ದಾರೆ. 4ರನ್ನ ಎತ್ತಾಕೊಂಡು ಬಂದು ವಿಚಾರಣೆ ಮಾಡಿದಾಗ ಮತ್ತೊಂದು ವಿಷಯ ಬಯಲಾಗಿದೆ. ಈ ಶಮೀಂ ತಾಯಿ ಕೂಡ 2013ರಲ್ಲಿ ವಿಮ್ಸ್ ಆಸ್ಪತ್ರೆಯಲ್ಲಿ ಮಗು ಕದ್ದು ಲಾಕ್ ಆಗಿದ್ಲು. ಈಗ ಮಗಳು ಸಹ ಇದೇ ಕೆಲಸಕ್ಕಿಳಿದು ತಗ್ಲಾಕೊಂಡಿದ್ದಾಳೆ. ಹೀಗಾಗಿ ಇವರದ್ದೇನಾದ್ರೂ ಮಕ್ಕಳ ಕಳ್ಳತನ ಜಾಲ ಇದೆಯಾ ಅಂತ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಮಗುನ ತಗೊಂಡು ಹೋಗಿ ಕದ್ದುಕೊಂಡು ಹೋಗಿ ಅವರ ಹಸ್ಬೆಂಡ್ ಇಸ್ಮಾಯಿಲ್ ಅವ್ರಿಗೆ ಕೊಡ್ತಾರೆ. ಅವರು ತೋರಣಗಲ್ ಲಿಮಿಟ್ಸ್ ಭಾಷಾ ಅನ್ನೋರಿಗೆ ಆ ಮಗುವನ್ನು ಹ್ಯಾಂಡ್ ಓವರ್ ಮಾಡ್ತಾರೆ. ಭಾಷಾ ಅನ್ನೋರು ಒಬ್ಬರು ಮಕ್ಕಳಿಗಾಗದೆ ಬಸವರಾಜ್ ಮಹಾಂತಪ್ಪ ಅನ್ನೋರಿಗೆ ಅವ್ರಿಗೆ ಆ ಮಗುನ ತಗೊಂಡೋಗಿ ಕೊಡ್ತಾರೆ. ಸೊ ಈ ಪ್ರಕರಣ ಶಮೀಂ, ಇಸ್ಮಾಯಿಲ್, ಭಾಷಾ ಮತ್ತು ಬಸವರಾಜಪ್ಪ ಮಹಾಂತಪ್ಪ ಅವರನ್ನ ಸಹ ವಶಕ್ಕೆ ಪಡೆದುಕೊಂಡು ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳಲಾಗಿದೆ. ಒಟ್ನಲ್ಲಿ ಅಡ್ಡದಾರಿಯಲ್ಲಿ ಕಾಸು ಮಾಡೋದಕ್ಕೆ ಇಳಿದವಳು ಕಂಬಿ ಹಿಂದೆ ಬಿದ್ದಿದ್ದಾಳೆ. ತಾಯಿ ಮಾಡ್ತಿದ್ದ ಪಾಪದ ಕೆಲಸವನ್ನೇ ಮಗಳೂ ಕಂಟಿನ್ಯೂ ಮಾಡೋದಕ್ಕೆ ಹೋಗಿ ಮುದ್ದೆ ಮುರಿಯುವಂತಾಗಿದೆ. ಬಸವರಾಜ್, ಹರನಹಳ್ಳಿ, ನ್ಯೂಸ್ 18 ಬಳ್ಳಾರಿ. ಧರ್ಮಸ್ಥಳದ ಬುರುಡೆ ಹುಡುಕಾಟಕ್ಕೆ ಬ್ರೇಕ್ ಬಿದ್ದು ತಿಂಗಳು ಆಗ್ತಾ ಬಂತು. ಇನ್ನೇನೋ ಮೂಳೆ ಸರ್ಚಿಂಗ್ ಮುಗಿಯಿತು ಅನ್ನೋ ಹೊತ್ತಲ್ಲೇ ಬಿಗ್ ಅಪ್ಡೇಟ್ ಸಿಕ್ಕಿದೆ. ನಾಳೆಯಿಂದ ಅಸ್ಥಿ ಶೋಧ ಶುರುವಾಗುತ್ತಾ ಅನ್ನೋ ಚರ್ಚೆ ಹುಟ್ಟು ಹಾಕಿದೆ.
ಧರ್ಮಸ್ಥಳದಲ್ಲಿ ಮತ್ತೆ ಕುತೂಹಲ ಹುಟ್ಟಿಸಿದ ಅಸ್ಥಿ. ಮತ್ತೆ ಅಸ್ಥಿ ಉತ್ಖನನಕ್ಕೆ ಮುಂದಾಗುತ್ತಾ ಎಸ್ಐಟಿ ತಂಡ. ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನು ಹೂತಿದ್ದೇನೆ ಎಂದಿದ್ದ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನು ಈಗಾಗಲೇ ಎಸ್ಐಟಿ ಟೀಮ್ ಬಂಧಿಸಿದೆ. ಕೋರ್ಟ್ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಿದ್ದು ಶಿವಮೊಗ್ಗ ಜೈಲಿನಲ್ಲಿಡಲಾಗಿದೆ. ಈ ನಡುವೆ ಎಸ್ಐಟಿ ಟೀಮ್ ಮತ್ತೆ ಉತ್ಖನನ ಮಾಡುತ್ತಾ ಅನ್ನೋ ಕುತೂಹಲ ಮೂಡಿಸಿದೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಮಹತ್ವದ ಸಭೆ. ಬಂಗ್ಲೆಗುಡ್ಡ ಅಸ್ಥಿ ಪತ್ತೆ ಹೇಳಿಕೆ ಬಗ್ಗೆ ವಿಸ್ತೃತ ಚರ್ಚೆ. ಬಂಗ್ಲೆಗುಡ್ಡ ಬಳಿ ಬುರುಡೆಗಳು ಸಿಕ್ಕಿವೆ ಎಂದಿದ್ದ ವಿಠ್ಠಲ್ಗೌಡ ಹೇಳಿಕೆ ಸಾಕಷ್ಟು ಚರ್ಚೆ ಹುಟ್ಟುಹಾಕಿತ್ತು. ಮಹಜರು ನಡೆಸಲು ಕರೆದೊಯ್ದಿದ್ದ ವೇಳೆ ಅಸ್ಥಿಪಂಜರ ಪತ್ತೆಯಾಗಿದೆ ಎಂದಿದ್ದರು. ಇದರ ಬೆನ್ನಲ್ಲೇ ಎಸ್ಐಟಿ ಟೀಮ್ನ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಬೆಳ್ತಂಗಡಿಗೆ ಭೇಟಿ ನೀಡಿ ಸಮಗ್ರವಾಗಿ ಚರ್ಚೆ ನಡೆಸಿದ್ದಾರೆ. ವಿಠ್ಠಲ್ಗೌಡ ಹೇಳಿಕೆ ಸೇರಿದಂತೆ ಮುಂದಿನ ತನಿಖಾ ಹಾದಿ ಬಗ್ಗೆ ಇಡೀ ಟೀಮ್ಗೆ ಮಾರ್ಗದರ್ಶನ ಮಾಡಿದ್ದಾರೆ. ಪ್ರಣವ್ ಮೊಹಾಂತಿ ಅವರು ಎಸ್ಐಟಿ ಅಧಿಕಾರಿಗಳ ಜೊತೆಗೆ ತಂಡದೊಂದಿಗೆ ಸಭೆಯನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಇಲ್ಲಿ ತನಕ ಆಗಿರುವಂತಹ ಎಸ್ಐಟಿಯ ತನಿಖೆ, ಮುಂದೆ ಆಗಬೇಕಾದಂತಹ ಎಸ್ಐಟಿಯ ತನಿಖೆ ಬಗ್ಗೆ ಇಲ್ಲಿ ಸ್ಪಷ್ಟವಾಗಿ ನಿರ್ದೇಶನವನ್ನು ಕೊಡ್ತಾ ಇದ್ದಾರೆ. ಹಲವು ರೂಪುರೇಷೆಗಳನ್ನು ಸಿದ್ಧಪಡಿಸಲಾಗ್ತಾ ಇದೆ. ವಿಠ್ಠಲ್ಗೌಡ ಹೇಳಿಕೆಯನ್ನ ಎಸ್ಐಟಿ ಟೀಮ್ ಅಲ್ಲಗಳೆದಿಲ್ಲ. ಹೀಗಾಗಿ ಮತ್ತೆ ಅಸ್ಥಿಪಂಜರ ಶೋಧ ಕಾರ್ಯ ಮಾಡುತ್ತಾ ಅನ್ನೋ ಕುತೂಹಲ ಮೂಡಿಸಿದೆ. ತನಿಖೆ ಶುರು ಮಾಡಿದ ಬಳಿಕ ಇಲ್ಲಿವರೆಗೂ ಎಸ್ಐಟಿ ಅಧಿಕಾರಿಗಳು ಒಮ್ಮೆಯೂ ಬಹಿರಂಗವಾಗಿ ಮಾಹಿತಿ ಕೊಟ್ಟಿಲ್ಲ. ಈಗಲೂ ತಮ್ಮ ಪಾಡಿಗೆ ತಾವು ಉತ್ಖನನ ಆರಂಭ ಮಾಡುತ್ತಾರಾ ಅನ್ನೋ ಚರ್ಚೆಗಳೂ ಶುರುವಾಗಿದೆ. ಸೌಜನ್ಯಳ ಮಾವನಿಂದಲೇ ಕೊಲೆ ಎಂದು ಆರೋಪ. ಸ್ನೇಹಮಯಿ ಕೃಷ್ಣ ವಿರುದ್ಧ ದಾಖಲಾಯಿತು ಪ್ರಕರಣ. ಮೈಸೂರು ಮೂಲದ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ವಿರುದ್ಧ ದೂರು ದಾಖಲಾಗಿದೆ. 2012ರಲ್ಲಿ ಕೊಲೆಯಾದ ಸೌಜನ್ಯಾಳನ್ನ ಆಕೆಯ ಮಾವ ವಿಠ್ಠಲ್ಗೌಡನೇ ಕೊಲೆ ಮಾಡಿದ್ದಾನೆ ಎಂದು ಆರೋಪ ಮಾಡಿದ್ದ ಸ್ನೇಹಮಯಿ ಕೃಷ್ಣ ವಿರುದ್ಧ ವೆಂಕಪ್ಪ ಕೋಟ್ಯಾನ್ ಎಂಬುವರು ಬೆಳ್ತಂಗಡಿ ಠಾಣೆಗೆ ದೂರು ನೀಡಿದ್ದಾರೆ. ಮೈಸೂರಿನಿಂದ ಕರೆಸಿ ಈ ರೀತಿಯ ಹೇಳಿಕೆ ಕೊಡಿಸಿದ್ದು ಯಾರು ಅನ್ನೋ ಬಗ್ಗೆ ತನಿಖೆಯಾಗಬೇಕು ಎಂದಿದ್ದಾರೆ. ಸ್ನೇಹಮಯಿ ಕೃಷ್ಣ ಹೇಳ್ಬೇಕಲ್ಲ, ಅವರ ಮನೆ ಮಗಳನ್ನು ಮಾಡ್ತಾರೆ ಅವರು. ವಿಠ್ಠಲ್ಗೌಡರು ಅಂತವರಲ್ಲ. ಸ್ನೇಹಮಯ ಕೃಷ್ಣ ಯಾರು? ಇವರು ಮೈಸೂರಲ್ಲಿ ಇರುವುದು. ಇವರಿಗೆ ಹೇಳಿಕೊಟ್ಟವರು ಯಾರು? ಇಲ್ಲಿಂದ ಬೆಳ್ತಂಗಡಿಯಿಂದ ಯಾರಾದರೂ ಒಬ್ರು ಇರಬೇಕಲ್ಲ, ಅವರನ್ನು ತರಿಸ್ಬೇಕಲ್ಲ. ಇವರು FIR ಮಾಡಬೇಕು. ಈಗ ಯಾರನ್ನು? ಸ್ನೇಹಮಯ ಕೃಷ್ಣನನ್ನು ತರಿಸ್ಬೇಕು. ಇವರು ಮಾಡಬೇಕಲ್ಲ. ಈಗ ಅವರು ಎಲ್ಲಿದ್ದಾರೆ? ಮೊನ್ನೆ ಕಂಪ್ಲೇಂಟ್ ಕೊಟ್ಟಿದ್ದೇನೆ ನಾನು. ರಾಶಿ ರಾಶಿ ಮೂಳೆ ಪತ್ತೆಯಾಗಿದೆ ಅಂದಿದ್ರಂತೆ ಮಿನಿಸ್ಟರ್. ಸಚಿವ ಸ್ಥಾನದಿಂದ ಪ್ರಿಯಾಂಕ್ ಖರ್ಗೆ ವಜಾಗೆ ಆಗ್ರಹ. ಬೆಂಗಳೂರಲ್ಲಿ ಮಾಜಿ ಡಿಸಿಎಂ ಅಶ್ವತ್ಥನಾರಾಯಣ್ ಮಾತನಾಡಿ, ಧರ್ಮಸ್ಥಳ ಪ್ರಕರಣ ತನಿಖೆ ವೇಳೆ ರಾಶಿ ರಾಶಿ ಮೂಳೆ ಪತ್ತೆ ಆಗಿದೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆಂದು ಅಶ್ವತ್ಥನಾರಾಯಣ್ ಆರೋಪ ಮಾಡಿದ್ದಾರೆ. ಜೊತೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ಸಚಿವ ಸ್ಥಾನದಿಂದ ವಜಾ ಮಾಡುವಂತೆಯೂ ಸಿಎಂ ಸಿದ್ದರಾಮಯ್ಯಗೆ ಆಗ್ರಹ ಮಾಡಿದ್ದಾರೆ. ಬಂಗ್ಲೆಗುಡ್ಡೆಯಲ್ಲಿ ಯಾರೋ ಹೇಳಿದ್ರು ಅಂದ್ಬಿಟ್ಟು ಒಬ್ಬ ಮಂತ್ರಿ, ನಮ್ಮ ಬಹಳ ಪ್ರತಿಭಾವಂತ ಮಂತ್ರಿ, ಅಲ್ಲಿ ಅಸ್ಥಿ ಪಂಜರದ ರಾಶಿ ರಾಶಿ. ಇವ್ರನ್ನ SIT ಮುಖ್ಯಸ್ಥನ ಮಾಡಿಬಿಡ್ಬೇಕಿತ್ತು. ಎಂತೆಂಥ ಕಾಮಿಡಿ ಪೀಸ್ಗಳಿದಾವ್ರಿ. ನಿಮ್ಗೇನಾರ ಪ್ರಜ್ಞೆ ಇದೆಯಾ? ಏನು ಸ್ಥಾನದಲ್ಲಿದ್ದೀವಿ? ನಾನು ಮುಖ್ಯಮಂತ್ರಿಯಲ್ಲಿ ಕೇಳ್ಕೊತೀನಿ, ಇಂಥ ಜವಾಬ್ದಾರಿ ಇಲ್ಲದಂಥ ಈ ವ್ಯಕ್ತಿಗಳನ್ನು ನಿಮ್ಗೇನಾರ ಆತ್ಮಸಾಕ್ಷಿ ಇದ್ದರೆ, ನಿಮಗೇನಾರ ಸರ್ಕಾರದ ನೈತಿಕತೆ ಇದ್ದರೆ, ಮೌಲ್ಯ ಇದ್ದರೆ ಈ ಕೂಡಲೇ ವಜಾ ಮಾಡಿ. ಸೌಜನ್ಯ ಪರ ಹೋರಾಟಗಾರರು ಸೇರಿದಂತೆ ಯೂಟ್ಯೂಬರ್ಗಳ ವಿಚಾರಣೆಯನ್ನು SIT ಅಧಿಕಾರಿಗಳು ನಡೆಸಿದ್ದಾರೆ. ಮುಂದಿನ ತನಿಖೆಯ ರೂಪುರೇಷೆ ಹೇಗಿರಬೇಕು ಅನ್ನೋ ಬಗ್ಗೆ SIT ಮುಖ್ಯಸ್ಥರು ಮಾರ್ಗದರ್ಶನ ಮಾಡಿದ್ದಾರೆ. ಈ ನಡುವೆ ವಿಠ್ಠಲ್ಗೌಡ ಮಾಡಿದ್ದ ಆರೋಪದ ಪ್ರಕಾರ ಮತ್ತೆ ಉತ್ಖನನ ಆರಂಭವಾಗುತ್ತಾ ಅನ್ನೋದು ಎಲ್ಲರನ್ನ ಕಾಡುತ್ತಿರುವ ಕೌತುಕ. ಇದಕ್ಕೆ ಮುಂದಿನ ದಿನಗಳಲ್ಲಿ SIT ತನ್ನ ಕೆಲಸದ ಮೂಲಕವೇ ಉತ್ತರ ಕೊಡಬೇಕಿದೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ನಾಡಹಬ್ಬ ದಸರಾಗೆ ದಿನಗಣನೆ ಶುರುವಾಗಿದೆ. ಹೀಗಾಗಿ ರಾಜಮಾತೆ ಪ್ರಮೋದಾದೇವಿ ಒಡೆಯರ್ಗೆ ಸರ್ಕಾರವು ಅಧಿಕೃತ ಆಹ್ವಾನ ನೀಡಿದೆ. ಇದರ ಬೆನ್ನಲ್ಲೇ ಮಾವುತರು ಹಾಗೂ ಕಾವಾಡಿಗಳಿಗೆ ಭರ್ಜರಿ ಭೋಜನ ವ್ಯವಸ್ಥೆ ಮಾಡಲಾಯಿತು. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಾಡಹಬ್ಬ ದಸರಾದ ಸಂಭ್ರಮ ಜೋರಾಗಿದೆ. ವಿಶ್ವವಿಖ್ಯಾತ ದಸರಾಗೆ ದಿನಗಣನೆ ಶುರುವಾಗ್ತಿದ್ದಂತೆ ಅರಮನೆ ನಗರಿ ಮಧುವಣ ಗಿತ್ತಿಯಂತೆ ಸಿಂಗಾರಗೊಂಡಿದೆ. ಯುವ ಸಂಭ್ರಮದಲ್ಲಿ ಯುವ ಮನಸ್ಸುಗಳು ಕಲರವ ಕೂಡ ಜೋರಾಗಿದೆ. ಇದರ ಬೆನ್ನಲ್ಲೇ ರಾಜ ಮನೆತನಕ್ಕೆ ಜಿಲ್ಲಾಡಳಿತ ಅಧಿಕೃತ ಆಹ್ವಾನ ನೀಡಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಮಹಾದೇವಪ್ಪ, ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಮತ್ತು ಪೊಲೀಸ್ ಕಮಿಷನರ್ ಸೀಮಾ ಲಾಡ್ಕರ್ ಸೇರಿದಂತೆ ಹಲವು ಅಧಿಕಾರಿಗಳು ರಾಜಮಾತೆ ಪ್ರಮೋದಾದೇವಿಗೆ ಸಾಂಪ್ರದಾಯಿಕ ಆಹ್ವಾನ ನೀಡಿದ್ದಾರೆ. ಮಾವುತರು ಹಾಗೂ ಕಾವಾಡಿಗಳಿಗೆ ಭರ್ಜರಿ ಭೋಜನ.
ಅರಮನೆ ಅಂಗಳದಲ್ಲಿ ಬೀಡು ಬಿಟ್ಟಿರೋ ಗಜಪಡೆಗಳು ಭರ್ಜರಿ ತಾಲೀಮು ಮಾಡ್ತಿದೆ. ಹೀಗಾಗಿ ಗಜಪಡೆ ಮಾವುತರು ಹಾಗೂ ಕಾವಾಡಿಗಳಿಗೆ ಜಿಲ್ಲಾಡಳಿತ ವಿಶೇಷ ಉಪಹಾರ ಕೂಟ ಆಯೋಜನೆ ಮಾಡಿತ್ತು. ಬಗೆ ಬಗೆಯ ತಿಂಡಿ ತಿನಿಸುಗಳನ್ನ ಸವಿದ ಕಾವಾಡಿಗರು ಫುಲ್ ಖುಷಿ ಪಟ್ರು. ಇದೇ ವೇಳೆ ದಸರಾ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು. ಸೆಪ್ಟೆಂಬರ್ 22ರಂದು ಚಾಮುಂಡಿ ಬೆಟ್ಟದಲ್ಲಿ ದಸರಾ ಉದ್ಘಾಟನೆ ನಡೆಯಲಿದೆ. ಭಾನು ಮುಷ್ತಾಕ್ ದಸರಾ ಉದ್ಘಾಟನೆ ಮಾಡಲಿದ್ದಾರೆ. ಅದೇ ದಿನ ಆಹಾರ ಮೇಳ, ಕುಸ್ತಿ, ಫಲಪುಷ್ಪ ಪ್ರದರ್ಶನ, ಯುವ ದಸರಾ ನಡೆಯಲಿದೆ. ಜೊತೆಗೆ ಈ ಬಾರಿ ಏರ್ ಶೋ ಕೂಡ ಇರಲಿದೆ ಅಂತ ಸಚಿವ HC ಮಹಾದೇವಪ್ಪ ಮಾಹಿತಿ ನೀಡಿದ್ರು. 22ನೇ ತಾರೀಕು ದಸರಾ ಉದ್ಘಾಟನೆ ಆಗುತ್ತೆ. ಅದೇ ದಿನ ಎಕ್ಸಿಬಿಷನ್ ಇರೋ ಮಳಿಗೆಗಳು, ಫಲಪುಷ್ಪ ಪ್ರದರ್ಶನ, ಕುಸ್ತಿ ಮತ್ತು ಇನ್ನಿತರ ಕಾರ್ಯಕ್ರಮಗಳನ್ನು ಉದ್ಘಾಟನೆಯನ್ನು 22ನೇ ತಾರೀಕು ಮಾಡ್ತಾರೆ. 23ರಿಂದ 27ನೇ ತಾರೀಕು ತನಕ ಯುವ ದಸರಾ ಕಾರ್ಯಕ್ರಮವನ್ನು ಏರ್ ಶೋ ಮಾಡ್ತೀವಿ. ಡಿಫೆನ್ಸ್ ಅವರು ಹೆಲಿಕಾಪ್ಟರ್ನಲ್ಲಿ 27ಕ್ಕೆ 1ನೇ ತಾರೀಕು ರಿಹರ್ಸಲ್ ಇದೆ. ನಮಗೆ ಡ್ರೋನ್ ಶೋ ಇದೆ. ದಸರಾ ಉದ್ಘಾಟನೆಗೆ ದಿನಗಣನೆ ಶುರುವಾಗಿದ್ದು ಅರಮನೆ ನಗರಿ ಮಿರಾ ಮಿಂಚುತ್ತಿರೋದಂತೂ ಸುಳ್ಳಲ್ಲ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್, ನ್ಯೂಸ್ 18 ಮೈಸೂರು. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕನ್ನಡ ನಾಡಿ ಎಕ್ಸ್ಪ್ರೆಸ್ನಲ್ಲಿ ಚಿತ್ರದುರ್ಗದ ಸಿಕೆಪುರದಲ್ಲಿರುವ ಸರ್ಕಾರಿ ಶಾಲೆ ಅವ್ಯವಸ್ಥೆ. ನ್ಯೂಸ್ 18 ವರದಿ ಬೆನ್ನಲ್ಲೇ ಸಮಸ್ಯೆ ಬಗೆಹರಿಸುವುದಾಗಿ ಸಂಸದ ಗೋವಿಂದ ಕಾರಜೋಳ ಭರವಸೆ. ಇದು ನ್ಯೂಸ್ 18 ವರದಿ ಬಿಗ್ ಇಂಪ್ಯಾಕ್ಟ್. ಮುಸ್ಲಿಂ ಧರ್ಮದ ಗರ್ಭಿಣಿಗೆ ಹಿಂದೂ ಸಂಪ್ರದಾಯದಂತೆ ಸೀಮಂತ. ಗ್ರಾಜ್ಯುಯೇಟ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ವಾರ್ಷಿಕ ಸಭೆಯಲ್ಲಿ ಕಾರ್ಯಕ್ರಮ. ಮಂಡ್ಯದ ಕೆಆರ್ಪೇಟೆಯಲ್ಲಿ ನಡೆದ ಕಾರ್ಯಕ್ಕೆ ಜನರ ಮೆಚ್ಚುಗೆ. ಉಡುಪಿಯ ಅಷ್ಟಮಠಗಳ ಬೀದಿಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ. ದೇವರ ನೈವೇದ್ಯಕ್ಕೆ ಲಕ್ಷಾಂತರ ಉಂಡೆ, ಚಕ್ಕುಲಿ ತಯಾರಿ. ಕೃಷ್ಣನ ವೇಷದಲ್ಲಿ ಮಕ್ಕಳು ಫುಲ್ ಖುಷ್. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಲ್ಲಿ ಗಗನಚುಕ್ಕಿ ಜಲಪಾತೋತ್ಸವ. ಜನರ ಕಣ್ಮನ ಸೆಳೆತಿದೆ ಸಂಗೀತ ಕಾರ್ಯಕ್ರಮ. ಸಮಾರೋಪ ಸಮಾರಂಭಕ್ಕೆ ಆಗಮಿಸಿದ್ದ ಡಿಸಿಎಂ ಡಿಕೆಶಿ.